ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವಿಡಿಯೋಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ರಿಗೂ ಹ್ಯಾಪಿ ರಕ್ಷಾಬಂಧನ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಮಿರರ್ ನೀಟಾಗಿ ಬರಬೇಕು, ಮಿರರ್ ಡಿಸೈನ್ ಅಂತ ಭಾಳ ಜನ ಕೇಳಿದರು. ಮಿರರ್ ನೀಟಾಗಿ ಬರ್ತಾಯಿಲ್ಲ, ನಮ್ಮ ಎಂಬ್ರಾಯ್ಡ್ರಿ ವರ್ಕಲ್ಲಿ ಗ್ಯಾಪ್ ಭಾಳ ತಗೋತಾ ಇದೆ, ಇಲ್ಲಾಂದರೆ ಮಿಸ್ ಔಟ್ ಆಗ್ತಾಯಿದೆ, ಹೇಗೆ ಮಾಡಬೇಕು ಅಂತ ಕೇಳಿದರು. ಇದು ಜಸ್ಟ್ ಸ್ಮಾಲ್ ಟಿಪ್. ಇಲ್ಲಿ ನೋಡ್ಬೋದು, ನಾನು ಮಿರರ್ ಹಾಕಿದ್ದೀನಿ. ಫಸ್ಟು ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ. ನಿಮಗೆ ಈ ಥರ ಮಾರ್ಕಿಂಗ್ ಇರುತ್ತೆ. ಇಲ್ಲಿ ಪಿಂಕ್ ಮೇಲೆ ಪಿಂಕ್ ಥ್ರೆಡ್ ಇದೆ. ಈ ಥರ ಮಾರ್ಕಿಂಗ್ ಮಾಡುತ್ತೆ ಮಿರರ್ ಹಾಕಬೇಕಂದ್ರೆ. ಆ ಮಾರ್ಕಿಂಗಲ್ಲಿ ನಾವು ಕರೆಕ್ಟಾಗಿರೋ ಮಿರರ್ನ ಅಟ್ಯಾಚ್ ಮಾಡಬೇಕು. ಈ ಥರ ಕರೆಕ್ಟ್ ಸೈಜ್, ಅದಕ್ಕೆ ಕರೆಕ್ಟ್ ಸೈಜ್ ಆಗಿರೋ ಮಿರರ್ನ ನಾವು ಅಟ್ಯಾಚ್ ಮಾಡಿದರೆ ನಮಗೆ ಮಿರರ್ ವರ್ಕು ನೀಟಾಗಿ ಬರುತ್ತೆ, ಎಲ್ಲೇ ಮಿಸ್ ಆಗೋದಿಲ್ಲ, ವರ್ಕು ತುಂಬ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ನೋಡ್ಬೋದು. ಈ ಥರ ನಾವು ಮಿರರ್ ಸೈಜ್ ಕರೆಕ್ಟಾಗಿ ಸೆಲೆಕ್ಷನ್ ಮಾಡಿಟ್ಟಿದ್ದೀವಿ ಅಂದರೆ ವರ್ಕ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು. ಈ ಥರ ಮಿರರ್ಸ್ ನಾನು ನಾರ್ಮಲ್ ಮಿರರ್ಸೇ ಯೂಸ್ ಮಾಡೋದು. ಮಿರರ್ ಸೈಜಸ್ಸು ಭಾಳ ಡಿಫ್ರೆನ್ಸಲ್ಲಿ ಬರುತ್ತೆ. ಈ ಥರ ಇರುತ್ತೆ ಮಿರರ್ ಸೈಜಸ್ಸು, ನೋಡ್ಬೋದು ನೀವು. ಈ ಥರ ಆಲ್ರೆಡಿ ಮಿರರ್ ವರ್ಕ್ ಇದ್ದರೆ ಮಿರರ್ ಮಾರ್ಕ್ ಮಾಡುತ್ತೆ ಮಿಷನ್ ಎಂಬ್ರಾಯ್ಡ್ರಿಯಲ್ಲಿ. ಆ ಮಾರ್ಕಲ್ಲಿ ನಾವು ಸೈಜ್ ಕರೆಕ್ಟಾಗಿರೋ ಸೈಜನ್ನು ಈ ಥರ ಚಿಕ್ಕದ್ರಿಂದ ಹಿಡಿದು ಫುಲ್ಲು ಹೆವಿ ದೊಡ್ಡ 12 ಸೈಜ್ವರೆಗೂ ಇಲ್ಲಿ ನೋಡ್ಬೋದು. ಇದು 12 ಸೈಜ್ ಮಿರರ್, ಇದು 1 ಸೈಜ್ ಮಿರರ್, ಇದು 1 ಸೈಜ್ ಮಿರರು, ಇದು 12 ಸೈಜ್ ಮಿರರ್. ಈ ಥರ ಮಿರರ್ದು ಶೀಟ್ಸ್ ನಮ್ಮ ಹತ್ರ ಇದ್ದರೆ ಆಲ್ಮೋಸ್ಟ್ ಆಲ್ ಎಲ್ಲ ಸೈಜಸ್ಸೂ ಇರಬೇಕಾಗುತ್ತೆ. ಯಾಕಂದರೆ ಅದು ಮಾರ್ಕಿಂಗ್ ಎಷ್ಟು ಹಾಕ್ಕೊಳ್ಳುತ್ತೋ ನಮ್ಗೆ ಗೊತ್ತಾಗಲ್ಲ. ಈ ಥರ ನೋಡಿರಿ, ಇದು 9 ಸೈಜ್. ಈ ಥರ ಸೈಜಸ್ ಡಿಫ್ರೆನ್ಸಲ್ಲಿ ಬರುತ್ತೆ. ಮತ್ತು ರೌಂಡಲ್ಲಿ ಮಿರರ್ಸ್ ಬಂದು 2 ಟೈಪ್ಸ್ ಸಿಗುತ್ತೆ ನಮಗೆ, ಸ್ಕ್ವಯರ್ ಆ್ಯಂಡ್ ರೌಂಡ್ ಶೇಪಲ್ಲಿ. ಈ ಥರ ಸ್ಕ್ವಯರ್ ಮಿರರ್ಸ್ ಈ ಥರ ಇರುತ್ತೆ. ಸ್ಕ್ವಯರ್ ಶೇಪಲ್ಲಿ ಡೈಮಂಡ್ ಶೇಪ್ ಆಗ್ಬೋದು, ಸ್ಕ್ವಯರ್ ಶೇಪ್ ಆಗ್ಬೋದು. ಈ ಮಿರರ್ಸ್ ನಾವು ಯೂಸ್ ಮಾಡ್ಬೋದು. ಇವನು 1 to 12 ಸೈಜಸ್ವರೆಗೂ ಬರುತ್ತೆ ನಮಗೆ. ನಾವು ಈ ಥರ ಮಿರರ್ಸ್ ಎಲ್ಲ ಶೀಟ್ಸ್ ನಮ್ಮ ಹತ್ರ ಇದ್ದರೆ ನಾವು ನೀಟಾಗಿ ಕರೆಕ್ಟಾಗಿ ಅದಕ್ಕೆ ವರ್ಕಿಗೆ ಯಾವುದು ಸರಿಯಾಗಿ ಆಗುತ್ತೋ ಆ ಮಿರರ್ನ ನಾವು ಪ್ಲೇಸ್ ಮಾಡಿದರೆ ನಮಗೆ ಮಿರರ್ ವರ್ಕು ತುಂಬ ಚೆನ್ನಾಗಿ ಬರುತ್ತೆ. ಈಗ ನೀವು ನೋಡ್ಬೋದು, ಮಿಷನ್ ಸ್ಟಾರ್ಟ್ ಮಾಡ್ತೀನಿ ನಾನು. ಮಿರರ್ ನೀಟಾಗಿ ಅದು ಹೇಗೆ ಹಾಕ್ಕೊಳುತ್ತೋ ನೋಡ್ಬೋದು ನೀವು. ನೋಡಿರಿ, ಕಾಣಿಸ್ತಾ ಇದೆ ಅಂದ್ಕೊಂಡಿನಿ. ಕರೆಕ್ಟಾಗಿ ಮಾರ್ಕಿಂಗಲ್ಲಿ ನಾವು ಮಿರರ್ ಇಟ್ಟಿದ್ದೀವಿ ಅಂದರೆ ಈ ಥರ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಸೈಜಸ್ ಡಿಫ್ರೆನ್ಸ್ ಮಾಡಿವಿ ಅಂದರೆ ಅದು ಹೆಚ್ಚು ಕಡಿಮೆ ಪ್ಲೇಸಲ್ಲೂ ಆಗುತ್ತೆ. ಒಂದು ಚಿಕ್ಕದಾದರೆ ಅದು ಮಿರರ್ ಹೊರಗಡೆ ಬರುತ್ತೆ, ಪೂರ್ತಿ ದೊಡ್ಡದಾದ್ರೂ ಹೊರಗಡೆ ಬರುತ್ತೆ ಅದು ಮಿರರು. ಈ ಥರ. ಥ್ಯಾಂಕ್ಸ್ ಫ್ರೆಂಡ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ and subscribe my channel. Bye. Thank you for watching.